ನೀವೆಲ್ಲ ಕೇಳ್ತಾ ಇದ್ರಿ ಸರ್ ನಿಮ್ಮ ಹೊಲಕ್ಕೆ ಯಾವ ರೀತಿಯ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡ್ತೀರಾ ಅಂತ ನೀವು ಕೇಳ್ತಾ ಇದ್ದೀರಿ. ಸೊ ನೋಡಿ ಫ್ರೆಂಡ್ಸ್, ಇದು 7 ಮೋಟ್ರ್ ಇದೆ ನಮ್ಮ ಮೋಟ್ರ. ಈ ಮೋಟ್ರ್ ಮುಖಾಂತರ ನೀರನ್ನು ಹರಿಸ್ತೇವೆ. ಸೊ ಅಲ್ಲಿ ಸ್ಟಾರ್ಟರ್ ಇದೆ, ಅಲ್ಲಿ ಸ್ಟಾರ್ಟರ್ ಮುಖಾಂತರ ಕನೆಕ್ಟಿಂಗ್ ಇದೆ. ಸೊ ನೀರು ನೋಡಿ ಫ್ರೆಂಡ್ಸ್, ನಮಗೆ ಏನು ನೀರಿನ ಒಂದು ಸಮಸ್ಯೆ ಇಲ್ಲ. ಒಂದು ಹಳ್ಳದ ಮುಖಾಂತರ ನಾವು ನೀರನ್ನು ಹರಿಸ್ತೇವೆ. ನೋಡಿ ಫ್ರೆಂಡ್ಸ್, ನಾರಾಯಣಪುರ ಜಲಾಶಯ ಇದೆಯಲ್ಲ, ಬಸವಸಾಗರ ಅಣೆಕಟ್ಟು, ಅಲ್ಲಿಂದ ನಮಗೆ ನೀರು ಬರುತ್ತೆ, ಕೆನಲ್ ಮುಖಾಂತರ ಬರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದೆ. ಬಟ್ ಇವಾಗ ನೀರು ಸ್ಟಾಪ್ ಮಾಡಿದ್ದಾರೆ, ಆದರೂ ಕೂಡ ನೀರು ಹರಿತಾ ಇದೆ. ಇದ್ರ ಮುಖಾಂತರ ನಾವು ಇವತ್ತು ನೀರನ್ನು ಹೊಲಕ್ಕೆ ಹರಿಸ್ತಾ ಇದ್ದೀವಿ, ಕೊಳಗೈದಿದೆ. ಸೊ ಹಾಗೆ ನಮ್ಮ ಕೋಳಿ ಫಾರ್ಮ್ ಕೂಡ ಇದೆ. ಕೋಳಿ ಫಾರ್ಮ್ ಕೂಡ ನಾವು ಒಂದು 2 ಎಕರೆ ಬಿಟ್ಟಿದ್ದೀವಲ್ಲ ಸರ್, ಆ ಒಂದು ಫಾರ್ಮ್ಗೆ ಏನು ಮಾಡ್ತೇವೆ ಅಂದರೆ ಈ ಮುಖಾಂತರ ನಾವು ನೀರನ್ನು ಹರಿಸ್ತೇವೆ. ಹರಿಸಿ ಹಸಿರನ್ನು ಮಾಡ್ತೇವೆ. ಹಸಿರು ಮಾಡಿಸಿ ಕಾಯಿಪಲ್ಯ ಮತ್ತು ಅದಾದ್ಮೇಲೆ ಪ್ರೋಟೀನ್ ವಿಟಮಿನ್ ಇರ್ತಕ್ಕಂಥ ಒಂದು ಬೆಳೆಯನ್ನು ನಾವು ನ್ಯಾಚುರಲ್ ಆಗಿ ಬೆಳೆದು ಆ ಕೋಳಿಗೆ ನಾವು ಡೈರೆಕ್ಟಾಗಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಸೊ ನಾನು ಕೊರಿಸಿದ್ದೇವೆ, ನೆಲಬೋರನ್ನ ಕೊರಿಸಿದ್ವಿ, 3 ಇಂಚ್ ನೀರು ಬಿದ್ದಿದೆ. ಸೊ ನಾನು ಈಗ ಅದರ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಏನಾರ ಹಳ್ಳಕ್ಕೆ ಏನಾರ ನೀರೇನಾದ್ರು ಸ್ಟಾಪ್ ಆದರೆ, ಬಸವಸಾಗರ ಅಣೆಕಟ್ಟು ಏನಾರು ಬಂದಾದರೆ, ಸೊ ಇದೆ ನೋಡಿ 2 ಫೇಸ್ ಮೋಟ್ರ್, ಓಪನ್ ಆಗಿಟ್ಟಿರೋ ಮೋಟ್ರ್ ಇದು. ಸೊ ನಾವು ಒಳಗಡೆ ಏನು ಮೋಟ್ರ್ ಏನು ಬಿಟ್ಟಿಲ್ಲ, 3 ಇಂಚ್ ನೀರು ಬಿದ್ದಿದೆ. ಈ ಮೋಟ್ರ್ ಮುಖಾಂತರ ನೀರನ್ನು ಹರಿಸ್ತೇವೆ. ನೋಡಿ ಫ್ರೆಂಡ್ಸ್, ಇದೆ ನೋಡಿ ಫ್ರೆಂಡ್ಸ್ ಮೋಟ್ರ್. ಇಷ್ಟು ನೀರು ಬೀಳ್ತಾ ಇದೆ ನೋಡಿ ಫ್ರೆಂಡ್ಸ್, ನೀರು ಬೀಳ್ತಾ ಇದೆ. ಸೊ ಇದ್ರ ಮುಖಾಂತರ ನೀರನ್ನು ಹೊಲಕ್ಕೆ ಮೇಂಟೈನ್ ಮಾಡ್ತೀವಿ. ಚೆನ್ನಾಗಿದೆ. ಇದು ಸೂಪರ್ ನೇಪಿಯರ್ ಮೇವು ಬಂದ್ಬಿಟ್ಟಿದ್ದು, ಸೂಪರ್ ನೇಪಿಯರ್ ಇದೆಲ್ಲ ಹಾಕಿದ್ದೀವಿ. ಇದರಲ್ಲಿ ಸುಮ್ಮನೆ ಆಡು ಎಲ್ಲ, ಮನೆ ಒಂದು ದನ ಇದೆ, ಆಮೇಲೆ ಟಗರ ಇದೆ. ಸುಮ್ಮನೆ ಇದರಲ್ಲೆಲ್ಲ ಬಂದು ಮೈಕೊಂಡು ಹೋಗ್ತವೆ ಮನೆಗೆ. ನಾವೇನು ಕಾಯೋದೇನಿಲ್ಲ, ನಾವು ಕಾಯಲ್ಲ. ಡೈರೆಕ್ಟ್ ಇದರೆಲ್ಲ ಸೋಲಾರ್ ಕೊಟ್ಟಿದ್ರಲ್ಲೇ ಒಳಗಡೆ ಬಿಟ್ಬಿಡ್ತೀವಿ, ತಿನ್ಕೊಂಡು ಆರಾಮ್ ತಾವಾಗತ್ತವೆ ಮನೆಗೆ ಹೋಗ್ತವೆ. ಇಷ್ಟು ಮೇವಿದೆ ಫ್ರೆಂಡ್ಸ್. ಇದಕ್ಕೆಲ್ಲ ನಾವು ನೀರು ಬಿಡ್ತೇವೆ. ನೀರು ಬಿಟ್ಟು ಆಮೇಲೆ 20 ದಿನಕ್ಕೊಂದು ಸರ್ತಿ ನಾವು ಹೀರೆ ಗೊಬ್ಬರನ್ನ ಇದಕ್ಕೆ ಮೆನ್ಷನ್ ಮಾಡ್ತೇವೆ. ಮೆನ್ಷನ್ ಮಾಡಿದಾಗ ಸೊ ಇದು ಚೆನ್ನಾಗಿ ಬರುತ್ತೆ, ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. ಸೊ ನೋಡಿ ಫ್ರೆಂಡ್ಸ್, 4 ಟಗರ ಇದೆ. ಸೊ ಹಂಗಾಗಿ ನಾನು ಟಗರ್ ಫಾರ್ಮ್ ಬಗ್ಗೆ ಮುಂದೇನೋ ಒಂದು ವೀಡಿಯೋದಲ್ಲಿ ಮಾಡಬೇಕು. ಸೊ ನಾವು 4 ಟಗರ ಸಾಕಿದ್ದೀವಿ. ಇವತ್ತು 20,000 ಕೇಳ್ತಾ ಇದ್ದಾರೆ ಫ್ರೆಂಡ್ಸ್, ಒಂದು ಟಗರ 20,000 ಕೇಳ್ತಾ ಇದ್ದಾರೆ. 4 ಟಗರ ನೀವು ಅರ್ಥ ಮಾಡ್ಕೊಳ್ಳಿ, ಟಗರ್ ಫಾರ್ಮಲ್ಲೂ ಕೂಡ ಎಷ್ಟು ಲಾಭ ಇದೆ ಅಂತ. ಅದ್ರ ಬಗ್ಗೆ ನಾನು ಹೇಳಲ್ಲ. ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಒಂದು ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ, ಪರವಾಗಿಲ್ಲ. ಇಲ್ಲಾಂದರೆ ಕೆಳಗಡೆ ನಂಬರ್ ಇದೆ, ಅದಕ್ಕೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ. ಇಷ್ಟು ಇದೆ ಫ್ರೆಂಡ್ಸ್, ಇದೊಂದು ದೊಡ್ಡ ಮಡಿನೇ. ನಾವು ಇವತ್ತು ಈ ಒಂದು ಇದೇ ಮೇವನ್ನ ನಾವು ಕೋಳಿಗೂ ಕೂಡ ಹಾಕ್ತೀವಿ. ಈ ಮೇವನ್ನು ಸಣ್ಣಾಗಿ ಕಟ್ ಮಾಡಿ ನಾವು ಹಾಕಿದರೆ ಕೋಳಿ ಕೂಡ ಚೆನ್ನಾಗಿ ತಿನ್ನುತ್ತೆ, ಈ ಟಗರ ಕೂಡ ಚೆನ್ನಾಗಿ ತಿನ್ನುತ್ತೆ.